ಮೂಡ ಪ್ರಕರಣವೂ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನು ಖಂಡಿಸಿ ಮತ್ತು ಮುಖ್ಯಮಂತ್ರಿಗಳ ತಲೆದಂಡಕ್ಕೆ ಆಗ್ರಹಿಸಿ ವಿಪಕ್ಷಗಳು ಇವತ್ತಿನಿಂದ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಆರಂಭ ಮಾಡಲಿವೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಪಾದಯಾತ್ರೆ ಕೂಡ ಶುರುವಾಗುತ್ತೆ ಕೆಂಗೇರಿ ಬಳಿಯಿಂದ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈಸೂರು ಚಲೋ ಕಾರ್ಯಕ್ರಮ ವಿಪಕ್ಷಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ಇಂದ ಮೂಡ ಹಗರಣದಲ್ಲಿ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿ ಪ್ರಮುಖವಾಗಿ ಈ ಪಾದಯಾತ್ರೆ ಅದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಗೆ ಹೋಗ್ತಾ ಇದ್ದಾರೆ, ಮೈಸೂರಿಗೆ. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಮೈಸೂರು ಚಲೋ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಕೆಂಗೇರಿಯ ಕೆಂಪಮ್ಮ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆಯನ್ನು ಕೊಡಲಾಗುತ್ತೆ. 8 ದಿನ ಒಟ್ಟು 8 ದಿನ 124 ಕಿಲೋಮೀಟರ್ ಪಾದಯಾತ್ರೆಗೆ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. 10ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಗುತ್ತೆ. 10,000 ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಮತ್ತು ನಾಯಕರು ಜಂಟಿಯಾಗಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪನವರು, ಎಚ್ ಡಿ ಕುಮಾರಸ್ವಾಮಿ, ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಇನ್ನು ರೂಟ್ ಮ್ಯಾಪನ್ನು ಕೂಡ ಹೇಳ್ಬಿಡ್ತೀನಿ ಹೇಗೆ ಅಂತ. ಇವತ್ತು ಆಗಸ್ಟ್ 3ನೇ ತಾರೀಕು ಕೆಂಗೇರಿಯಲ್ಲಿ ಆರಂಭ ಆಗುತ್ತೆ ಇವತ್ತಿನ ಪಾದಯಾತ್ರೆ. ಇವತ್ತು ಬಿಡದಿಯಲ್ಲಿ ಅವರು ವಾಸ್ತವ್ಯವನ್ನು ಹೂಡ್ತಾರೆ, 16 ಕಿಲೋಮೀಟ್ರು ಹೆಚ್ಚು ಕಡಿಮೆ. ಇನ್ನು ನಾಳೆ ಆಗಸ್ಟ್ 4ನೇ ತಾರೀಕು ಬಿಡದಿಯಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಅವರು ಕೆಂಗಲ್ಗೆ ಬರ್ತಾರೆ, ಕೆಂಗಲ್ನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ ಅಂತಕ್ಕಂಥ ಮಾಹಿತಿ. ಆಗಸ್ಟ್ 5ನೇ ತಾರೀಕು ಕೆಂಗಲ್ನಿಂದ ಪಾದಯಾತ್ರೆ ಆರಂಭ ಆಗುತ್ತೆ, ನಿಡಘಟ್ಟದಲ್ಲಿ ಅವರು ವಾಸ್ತವ್ಯವನ್ನು ಹೂಡ್ತಾರೆ. ಆಗಸ್ಟ್ 6ನೇ ತಾರೀಕು ನಿಡಘಟ್ಟದಲ್ಲಿ ಆರಂಭ ಆಗಿ ಮಂಡ್ಯದಲ್ಲಿ ವಾಸ್ತವ್ಯ ಹೂಡ್ತಾರೆ. ಆಗಸ್ಟ್ 7ನೇ ತಾರೀಕು ಮಂಡ್ಯದಿಂದ ಮತ್ತೆ ಪಾದಯಾತ್ರೆ ಆರಂಭ ಆಗುತ್ತೆ, ತೂಬಿನ ಕೆರೆಯಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಆಗಸ್ಟ್ 8ನೇ ತಾರೀಕು ಮತ್ತೆ ತೂಬಿನ ಕೆರೆಯಲ್ಲಿ ಆರಂಭ ಆಗುತ್ತೆ, ಶ್ರೀರಂಗಪಟ್ಟಣದಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಆಗಸ್ಟ್ 9ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಪಾದಯಾತ್ರೆ ಆರಂಭ ಆಗುತ್ತೆ, ಮೈಸೂರಿನ ಹೊರವಲಯದಲ್ಲಿ ವಾಸ್ತವ್ಯ ಹೂಡ್ತಾರೆ. ಆಗಸ್ಟ್ 10ನೇ ತಾರೀಕು ಮೈಸೂರು ಹೊರವಲಯದಿಂದ ಆರಂಭ ಆಗ್ತಕ್ಕಂಥ ಪಾದಯಾತ್ರೆ ಕಾರ್ಯಕ್ರಮ ನಡೆಯುವಂತಹ ವೇದಿಕೆಗೆ ಅಂತ್ಯವಾಗುತ್ತೆ. ಆ ಕೊನೆಯ ದಿನ ಅಂದರೆ ಸಮಾರೋಪದ ದಿನ ಕೇಂದ್ರ ಸಚಿವರಾದಂತಹ ನಡ್ಡಾ ಅವರು ಅಮಿತ್ ಶಾ ಅವ್ರನ್ನ ಕರೆಸಬೇಕು ಅಂತಕ್ಕಂಥ ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ದಾರೆ, ಅವರು ಬರ್ತಾರೆ ಅಂತ. ಇದು ಕಂಪ್ಲೀಟ್ ಆಗಿ ಬಿಜೆಪಿ ಜೆಡಿಎಸ್ ಅವರು ಸೇರಿಕೊಂಡು ಕಾಂಗ್ರೆಸ್ ವಿರುದ್ಧ ನಡೆಸ್ತಾ ಇರತಕ್ಕಂಥ ಪಾದಯಾತ್ರೆ. ಆರಂಭದಲ್ಲಿ ಪಾದಯಾತ್ರೆಗೆ ಅನುಮತಿ ಕೊಡಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ಅದಾದ ನಂತರ ಇವರು ಕೋರ್ಟ್ ಮೊರೆ ಹೋದರು, ಹೈಕೋರ್ಟ್ ಈಗ ಪರ್ಮಿಷನ್ ಕೊಟ್ಟಿದೆ.